ಇವತ್ತಿನ ದಿನ ಬೆಳಿಗ್ಗೆ ಸುಮಾರು 8:45 ಸುಮಾರಿಗೆ ನಮಗೆ ಮಾಹಿತಿ ಬರುತ್ತೆ. ಭೂತ್ನಾಳ್ ಲೇಕಲ್ಲಿ ಒಟ್ಟು 6 ಜನದ ಮೃತದೇಹ ಪತ್ತೆಯಾಗಿದೆ ಅಂತಂತ ಹೇಳಿ. ತದನಂತರ ನಮ್ಮ ಪೊಲೀಸ್ ಟೀಮು ಮತ್ತೆ ಫೈರ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಬಂದು ಕೂಡ ಚೆಕ್ ಮಾಡ್ತಾರೆ. ಅವರ ಗುರುತುಗಳನ್ನು ಐಡೆಂಟಿಫೈ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಸೋಮವಾರ ದಿನ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ 6 ಜನ ಮಿಸ್ಸಿಂಗ್ ಆಗಿದ್ದಾರೆ ಅಂತಂತೇಳಿ ಈ ಮೃತ ಮಹಿಳೆಯ ಗಂಡ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅವತ್ತಿನ ದಿನ ಬೆಳಿಗ್ಗೆ ಒಂದು 5:30-6 ಗಂಟೆ ಸುಮಾರು ಮನೆಯಲ್ಲಿದ್ದಂಥ 4 ಜನ ಮಕ್ಕಳನ್ನ ಕರ್ಕೊಂಡು, ಆಮೇಲೆ ಕೊನೆಯ ಮಗು ಶ್ರವಣ ದೋಷ ಇರೋದ್ರಿಂದ ಒಂದು ಹಾಸ್ಟೆಲ್ದಲ್ಲಿ ಇಟ್ಟಿರ್ತಾರೆ. ಆ ಹಾಸ್ಟೆಲಿಗೆ ಬಂದು ತಾಯಿಯ ಮಗುವನ್ನು ಕೂಡ ಕರ್ಕೊಂಡು ಹೋಗಿರ್ತಾರೆ ಅನ್ನೋದು ಕೂಡ ತದನಂತರ ತನಿಖೆಯಲ್ಲಿ ಗೊತ್ತಾಗಿದೆ. ಆಮೇಲೆ ಅವರ ಲೊಕೇಶನ್ಸ್ಗಳನ್ನೆಲ್ಲ ಟ್ರೇಸ್ ಮಾಡೋದಕ್ಕೆ ಪ್ರಯತ್ನ ಪಡಿದ್ದಾರೆ. ಬಟ್ ಯಾವುದೇ ರೀತಿಯಾದಂಥ ಗುರುತು ಆಗಲಿ ಅಥವಾ ಕ್ಲೂ ಆಗಲಿ ಸಿಕ್ಕಿಲ್ಲ. ಯಾಕಂದರೆ ಮೊಬೈಲ್ ಮನೆಯಲ್ಲೇ ಬಿಟ್ಟು ಹೋಗಿರ್ತಾರೆ. ಮೋಸ್ಟ್ ಪ್ರಾಬಲಿ ಇವರು ಏನು ಈ ಭೂತ್ನಾಳ್ ಲೇಕಿಗೆ ಬಂದು ಆತ್ಮಹತ್ಯೆ ಅಥವಾ ಏನು ಮಾಡ್ಕೊಂಡಿದ್ದಾರೋ ನೋಡುತ್ತೆ. ಯಾಕಂದರೆ ಅದು ವಿಧಿ ವಿಜ್ಞಾನ ಮತ್ತು FSL ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ನಮಗೆ ಅಂತಿಮವಾಗಿ ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಮೇಲ್ನೋಟಕ್ಕೆ ಈಗ ಲೇಕಲ್ಲಿ ಬಿದ್ದಿರೋದು ಮತ್ತು ಮೋಸ್ಟ್ ಪ್ರಾಬಲಿ ಇದು ಮೊನ್ನೆನೇ ಆಗಿರುವಂಥ ಸಾಧ್ಯತೆ ಇರಬಹುದು. ಈ ಲೇಕಲ್ಲಿ ತೇಲ್ಬಿಟ್ಟು ಒನ್ ಸೈಡ್ ಆಫ್ ದ ಲೇಕಿಂದ ಅದರ್ ಸೈಡ್ಗೆ ಈ ಗಾಳಿ ಮತ್ತು ವೇವ್ಸ್ ಇರೋದ್ರಿಂದ ತೇಲ್ಕೊಂಡು ಅದರ್ ಸೈಡ್ ಬಂದಿರುವಂಥ ಸಾಧ್ಯತೆ ಇದೆ. ಸೊ ಈ ಎಲ್ಲ ಆ್ಯಂಗಲ್ಗಳಲ್ಲಿನೂ ಕೂಡ ತನಿಖೆಯನ್ನು ಕೈಗೊಳ್ಳೋದು. ಎಷ್ಟು ಗಂಡು ಮಕ್ಕಳು, ಎಷ್ಟು 3 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು ಅನ್ನೋದು ಇವಾಗ ಗೊತ್ತಾಗಿದೆ. ತಾಯಿ ಮತ್ತು 5 ಜನ ಮಕ್ಕಳು ಸುಮಾರು 15 ವರ್ಷದಿಂದ 6 ವರ್ಷದವರೆಗೂ ಇದ್ದಾರೆ. ಅವರು ಕಂಪ್ಲೇಂಟ್ ಅಲ್ಲಿ ಅವತ್ತಿನ ದಿನ ಶ್ರಾವಣ ಸೋಮವಾರ, ನೆಕ್ಸ್ಟ್ ಡೇ ಮಂಡೇ ಶ್ರಾವಣ ಸೋಮವಾರ ಇತ್ತು. ಶ್ರಾವಣ ಸೋಮವಾರದ ಪೂಜೆ ಮತ್ತೆ ಅಡಿಗೆಗೆ ಸಂಬಂಧಪಟ್ಟಂತೆ ಜಗಳ ಆಗಿತ್ತು ಅಂತ ಹೇಳಿ ತಾಯಿನಲ್ಲಿ ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರು. ಅದರ ಹಿನ್ನೆಲೆಯಲ್ಲಿ ಕೇಸ್ ರಿಜಿಸ್ಟರ್ ಆಳವಾದ ತನಿಖೆಯನ್ನು ಕೈಗೊಂಡು ಇನ್ನೂ ಹೆಚ್ಚಿನ ಮಾಹಿತಿ ಅವ್ರ ಗಂಡನೇನು ವರ್ಷಕ್ಕೆ ವಿಲ್ ಎನ್ಕ್ವೈರಿ ಇಟ್. ಯಾಕಂತಂದ್ರೆ PM ರಿಪೋರ್ಟ್ ಇಸ್ ಇಂಪಾರ್ಟೆಂಟ್, ಆಮೇಲೆ ಅವರ FSL ರಿಪೋರ್ಟ್ ಇಸ್ ಇಂಪಾರ್ಟೆಂಟ್. ಮತ್ತು ಏನಾದರೂ ಕುಟುಂಬಸ್ಥರು ಅವರ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಮಾತಾಡಿಸ್ತೀವಿ. ಮುಂಜಾನೆ ಇಲ್ಲಿ ಭೂತ್ನಾಳ್ ಕೆರೆಗೆ ವಾಕಿಂಗ್ ಬರ್ತೀವಿ ರೀ. ದಿವಸ ಇಲ್ಲಿ ವಾಕಿಂಗ್ ಮಾಡೋ ಹೊತ್ನ್ಯಾಗ ಮೇಲ್ಗಡೆ ಶವಗಳು ತೇಲಾಡಾಗತ್ತಿದ್ದೀವಿ ರೀ. ಅದಕ್ಕೆ ಅಲ್ಲಿ ಹೋಗಿ ಸಮೀಪ ನೋಡಿದೀವಿ ರೀ. ಒಂದು ತಾಯಿ ಇತ್ತು ಮತ್ತು ಉಳ್ಕಿದೆಲ್ಲ ಮಕ್ಕಳಿದ್ರು. ಆಮೇಲೆ ಇವರೆಲ್ಲರೂ ಮೇಲೆ ತೇಲಾಡತ್ತಿದ್ದು ನೋಡಿ ಪೊಲೀಸರಿಗೂ ಫೋನ್ ಮಾಡಿ ಹೇಳಿದ್ದೀವಿ ರೀ. ಪೊಲೀಸರಿಗೆ ಫೋನ್ ಮಾಡಿ ಹೇಳೋಣ, ಇಲ್ಲಿ ಬರುವಾಗ 4-5 ಜನ ನಾವು ಅಷ್ಟೇ ಇದ್ದೀವಿ ರೀ ವಾಕಿಂಗ್ ಮಾಡೋ ಟೈಮಿಗೆ. ನೋಡ್ಕೇಸಿ ಪೊಲೀಸರಿಗೆ ಫೋನ್ ಮಾಡೋಣ, ಪೊಲೀಸರಿಗೆ ಹೇಳೋಣ. ಪೊಲೀಸರು ಬಂದು ಶವಗಳು ಎಲ್ಲ ಹೊರಗೆ ತೆಗ್ದಾರ ರೀ. ಇವರೆಲ್ಲರೂ ತೊರವಿದವ್ರಂತ ಪೊಲೀಸರಿಂದ ಮಾಹಿತಿ ಬಂದೈತೆ ರೀ. ಹಾಂ, ಎಲ್ಲ ಒಬ್ಬರು ತಾಯಿ ಇದ್ದಾರೆ, ಉಳ್ಕಿದವ್ರೆಲ್ಲರೂ ಮಕ್ಕಳಿದ್ದಾರೆ ರೀ. ಅದು ಆ್ಯಕ್ಚುಲಿ ಅಚ್ಚಿ ಕಡೆ ಬಿದ್ದಿರ್ಬೇಕು ರೀ, ಹಂಗೆ ಅನ್ಸಾಕತ್ತೈತೆ ರೀ. ಯಾಕಂದರೆ ಗಾಳಿ ಒಳಗೂ ನೀರಾಗಿ ತೇಲಾಡಿ ಈ ಕಡೆ ದಂಡಿಗೆ ಬಂದು ಕೇಸಿ ಇಲ್ಲಿ ದಂಡಿಗೆ ಬಂದು ಆಗೈತೆ. ಹಾಂ, ಆ ಕಡೆ ದಾರಿ ಐತಲ್ರಿ, ಭೂತ್ನಾಳ್ ಕೆರೆದಿಂದ ಅಲ್ಲಿ ಹಣಮಗೇರಿ ಅಂತ ರೋಡ್ ಐತ್ರಿ. ಅದು ಅರಕೇರಿಗೂ ಹೋಗುತ್ತೆ ರೀ, ಈ ಕಡೆ ರಿಂಗ್ ರೋಡಿಗೂ ಹೋಗ್ತೈತೆ ರೀ. ಒಂದೇ ಕಡೆ ಬಿದ್ದಿರ್ಬೋದು ರೀ ಮೋಸ್ಟ್ಲಿ. ಯಾಕಂದರೆ ಒಂದು 5 ಫೂಟ್ ಡಿಸ್ಟೆನ್ಸ್ ಮೇಲ್ಗಡೆ ಎಲ್ಲ ಶವಗಳು ತೇಲಾಡಾಗತ್ತವ್ರಿ. ಏನು ಹಾಗೇನು ಗೊತ್ತಾಗ್ತಾ ಇಲ್ರಿ ಅದು. ಯಾಕಂದರೆ ಶವಗಳು ಎಲ್ಲ ಉಬ್ಬಿಬಿಟ್ಟವ್ರಿ ಎಲ್ಲ ಅಷ್ಟು ಈಗ ನೋಡೋಣ. ಹಾಂ, ಮೀನೆಲ್ಲ ಕಡ್ದು ಅವರು ತುಟಿ, ಆಮೇಲೆ ಕಿವಿಗಳು, ಆಮೇಲೆ ಕಣ್ಣುಗಳು ಎಲ್ಲ ತಿಂದ್ಬಿಟ್ಟವ್ರಿ ಮೀನುಗಳೆಲ್ಲ. ಏನು ಅದ್ರ ಬಗ್ಗೆ ಏನು ಗೊತ್ತಿಲ್ಲ ರೀ ಅಷ್ಟು. ಓಕೆ, ಆನಂದ್ ಅಂತ ಹೇಳ್ತಾನ್ರಿ ಸರ. 4 ಮಕ್ಳು ಹೋಗುತ್ತಾನೆ, ಇವನಿಗೆ ಯಾರು ಹಾಲಿಲ್ಲೇನ್ರಿ ಸರ. ಏನು ಹೊಲದಾಗ ಹೋಗ್ಯಾರತ್ತಾರಿ ಸರ. ಆಕೆ ಊರನ್ನ ಮಂದಿ ತೊಂದು ಹೋಗುತ್ತಾನೆ, ಊರನ್ನ ಮಂದಿಗೆ ಯಾರಿಗೆ ಗಂಡಿಗೆ ಬಿದ್ದಿಲ್ಲೇನ್ರಿ ಸರ. 7:40 ಬಿಜಾಪುರದ ಹಾಸ್ಟೆಲ್ ಮಗನ ಮನೆ ಒಂದು ಹೋಗ್ಯಾರಿ ಸರ್, ಶಾಲೆಗಿಂದು. ಅಲ್ಲಿ ಹೋಗಿ ಸರ್ ಹೋಗಿ ಕೇಳಿ ಕಂಪ್ಲೇಂಟ್, ನಾವು ಕೂಡ ಒಂದು ಬೆಳೆ ಕಂಪ್ಲೇಂಟ್ ಕೊಟ್ಟನ್ರಿ. ಆಗಿದ್ದಾಗ ನಮ್ಮ ಮಕ್ಕಳಿಗೆ ಹಿಡ್ಕೊಂಡ್ ಬರ್ತಿದ್ರಿ. ರೊಕ್ಕಿನ ಆಚೆಗೆ ಬಿದ್ದ ನಾವು ಆಕಿಗೆ ನೋಡ್ಲಿಲ್ಲ. 5 ಮಕ್ಕಳು ಜೀವ ಹೋಗಿ ಆಕಿನ ಜೀವ ಹೋಗುತ್ತಾರೆ ಆಗತ್ತೆ ಆಗ್ಯದ. ಅವನಿಗೆ ಶಿಕ್ಷಣ ಆಗಬೇಕು, ಆಗಲಿಲ್ಲ ಅಂದ್ರೆ ನಮ್ಮ ಜೀವ ಹೋಗ್ತದ. ಜಗಳ ಅವ್ರಿಗೆ ನನಗೆ ಗೊತ್ತಿಲ್ಲ, ನಾವು ಗಂಡ ಮನೆಗಿದ್ದೇವ್ರಿ ಸರ್. ಅವ್ರ ಜಗಳ ಅವ್ರಿಗೆ ಗೊತ್ತಾ. ಅವ ಆಕಿ ಬೇಪಮ್ 2 ದಿನ ಹೊಡೆದನತ್ತ. ಆಕೆ ಸಾಕು ನತ್ತ ಅವ್ರ ಮನೆಗೆ ಬಂದ್ರೆ ನನಗೆ ಅಲ್ಲಿ ಕಷ್ಟ ಆದತ್ತೆ. ಏನು ಮಾಡ್ಯಾಳ ನನ್ನ ಅಕ್ಕ ಬಂದಿದ್ರೆ ನಾವು ಹೇಳಿ ತಿಂದು ಬದುಕುತ್ತಿದ್ದೆವು, ಬೇಡ್ಕೊಂತಿದ್ದೇವು. ನನ್ನ ಅಕ್ಕ ಕಡುವಾಯ್ತು. ನಮ್ಮ ಅಕ್ಕನ ಕಷ್ಟಿಗೆ ಏನು ಅವರೇ ಒಯ್ದು ಹೊಡೆದೋಗಿದಾರೆ ಗೊತ್ತಿಲ್ಲ. ನಮ್ಮ ಅಕ್ಕ 4 ಮಕ್ಕಳಿಗೆ ಮನೇಲಿ ಬಿಟ್ಟು ಹೋಗುತ್ತಾನೆ ಗೊತ್ತಾಗಲ್ಲ ಸರ್. ಮನೆಯಿಂದ ಎದ್ದು ಹೋಗಿ ಹೇಳ್ತಾನೆ. ಮನೆ ನೋಡ್ಬೇಕಾಗಿತ್ತಿಲ್ಲ ರೀ, ಏನು ಸಣ್ಣವನ. 10ನೇ ಶಾಲೆ ಮಗಳು ಎಬ್ಸೊಂದು ಹೋಗೋಣ. ಅರಿವಿಲ್ಲ ಇವರಿಗೆ ನೋಡ್ಬೇಕಲ್ಲ.
ಹೇಳ್ತಾನ್ರಿ ಕಿರಿಕಿರಿ ದಿನ ನಾನು ಪರಿ ನಮ್ಮ ಅಕ್ಕ ಹೊಡಿತೀರಿ ಎಲ್ಲಿ ಜೋಡ್ತಿದ್ದ ಅಲ್ಲಿ ಹರ್ಕೊಂಡೇ ಬರ್ತಿದ್ದ ಎಲ್ಲಿ ಕಡಿತಿದ್ದ ಅಲ್ಲಿ ಕಡ್ಕೊಂಡೇ ಬರ್ತಿದ್ದ ಅವ್ನಿಗೆ ಶಿಕ್ಷಣ ಆಗ್ಬೇಕ್ರಿ ಸರ್ ಶಿಕ್ಷಣ ಅಲ್ಲಿ ನಾನು 3 ಮಕ್ಳು ತೊಂದಂತ ನಾವು ಓದ್ತೀನಿ ಭಾಳ ಟಾರ್ಚರ್ ನಮ್ಮ ಅಕ್ಕ ಎಂದು ನಡ್ಲಿಕ್ಕೆ ಬಂದ್ರೆ ಅದೇ ಪರಿನೇ ಇದ್ರು ನ್ಯಾಯ ಪಂಚಾಯತ್ ಅಟ್ಟೆ ತಂದು ನಮ್ಮ ಅವ್ವ ಸಣ್ಣ ಎರಡು ಗಂಟೆ ಹೆಣ್ತಿ ಜಗಳ ಮನೆಯಾಗ ಇರುದೇ ಅಂದು ಕೈ ಮುಗಿದು ಕಾಲು ಬಿದ್ದು ನಾವು ಹೇಳಿದೆ ಮಾಮ ಕೈ ಮುಗಿದು ಹೇಳ್ತೇವೆ ಜಗಳ ಮಾಡಬೇಡ ನೀನು ಹೇಳ್ತೀನೋ ಅಂದ್ರೆ ತಿತ್ತೇವೆ ಜಗಳ ಮಾಡಬೇಡ ಇಟ್ಟು ಮಾತ್ರ ಹೇಳಿದೆವು ಸರ ಗಂಡ ಹೆಣ್ತಿಳ ಬಿಡುವೆ ಆಗೋದು ಅಂದಿರ್ಬೇಕು ನಮ್ಮ ಅಕ್ಕ ಹೇಳಿ ನಾವು ಮಿಕ್ಕ್ಯದ ತವ್ರ ಮನೆಗೆ ಹೋಗ್ಬೇಡ್ದಂತ ಅಕ್ಕಿ ಸಾಯಿ ಹೊಡೆದ್ರೇನು ಯಾರಿಗೆ ಗೊತ್ತರ ಸರ ಇವರು ಅವನಿಗೆ ಒಟ್ಟು ಶಿಕ್ಷಣ ಆಗ್ಬೇಕ್ರಿ ಅವ್ನಿಗೆ ಗಲ್ ಶಿಕ್ಷೆ ಆದ್ರೆ ನನ್ನ ಜೀವ ಉಳಿತದ ಅವ್ನಿಗೆ ಗಲ್ ಶಿಕ್ಷಣ ಆಗಲಿಲ್ಲ ನಾ 3 ಮಕ್ಳು ಇತ್ತು ನಾ ಊರ್ಲಿ ಹಾಕೋತೀನಿ ನನ್ನ ಹೆಸರು ಹಸಿವಿಣಿ ನನ್ನ ಗಂಡ ಮನೆಯದಾಗ ರೀ ಹೇಳಿ ಅತ್ತಾರಿ ಬೋಳೆಗಾವಲ್ ಹ್ಞೂ ನಮ್ಮ ಅಕ್ಕ ರೀ ನಾವು ಇರ್ಲಾಕೆ ಅಡ್ಡ ಇದ್ದೇವೆ ಸರ್ 18 ಹತ್ತಿಲ್ಲ ಅವರು 3 ಮಂದಿಗೆ 3 ಥರನೇ ಹೇಳ್ಯಾನ್ರಿ ದಿನಕ್ಕೊಂದು ಥರ ಬೇರೆನೆ 3 ದಿನ ಹುಡುಕ್ಯಾಡ್ಯಾರಿ ಲಿಜಾಪುರದಾಗ ಸಿಕ್ಕಿಲ್ಲ ಅವ್ರು ಕೆರೆಯಾಗ ಹಾದಾಗ ಎಲ್ಲಿ ಸಿಗ್ತಾರೆ ಸಿಕ್ಕಿಲ್ಲ ಅದರಲ್ಲಿ ಏನೋ ಸಂಶಯ ಅದ 16 ವರ್ಷದ ಮಗಳಳ ಒಟ್ಟು ಹುಡುಗರಿಗೆ ತೊಗೊಂಡಾಕಿ ಬೀಳಕ್ಕೆ ಸಾಧ್ಯನೇ ಇಲ್ಲ ಒಬ್ಬಕ್ಕಿನೇ ಬೀಳಂಗಿಲ್ಲ ಏನು ಮಾಡ್ಯಾನ ಅವನಿಗೆ ಗೊತ್ತಿರಿ ಅದು ಟಾರ್ಚರ್ ಕೊಟ್ಟಾರೆ ತನಿಖೆ ಆಗ್ಬೇಕು ಈಗ 5 ಮಕ್ಕಳು ತೆಕ್ಕೆಗೆ ಹಿಡಿದ್ರೆ ಆಕಿಗೆ ಹೆಣ್ಮಗಳಿಗೆ ಹೆಂಗೆ ಮನಿತಾವ್ರಿ ಊರಾಗದಾಡ್ರಿ ಸರ್ ಆಕಿ ಅಡವೆಗಿಲ್ರಿ ಊರಾಗದಳ ಅಡವ್ಯಾಗಿಲ್ಲ ಅಲ್ಲಿದಿಂದ ಅದು ದಿನಕ್ಕೊಂದೊಂದು ಸುದ್ದಿ ಬೇರೆನೇ ಹೇಳೇನ್ರಿ ಒಬ್ಬೊಬ್ಬರಿಗೆ ಅಲ್ಲಿ ಎಲ್ಲಿ ಹೋಗ್ಯಾರ ಗೊತ್ತಿಲ್ಲ ಅಮ್ಮ ಅಪ್ಪಣ್ಣ ಎಲ್ಲಿ ಹೋದ ಅಲ್ಲಿದಿಂದ ಜಗಳ ಆಗ್ಯದ ಹೊಡೆದಿನಿ ಆ ಡೇಟ ಎಲ್ಲಿ ಹೋಗ್ಯಾಳೋ ಗೊತ್ತಿಲ್ಲ ನಿಮ್ಮಲ್ಲಿ ಬಂದಾಳೆ ನೀವೆಲ್ಲ ದಿನ ಕೇಳೋದು ಒಬ್ಬರು ಮುಂದೊಂದು ಬೇರೆ ಹೇಳೋದು ದೇವ್ರ ಕೇಳಕ್ ಹೋಗಿನ ತನ ಮನ್ಯಾಗ ಇರ್ತಾನ್ರಿ ನಿನ್ನೆ ತನ್ನ ಹೊಡೆದಿನ ಏನ್ ಮಾಡ್ಕೋತೀನಿ ಮಾಡ್ಕೋರತ್ತನ್ರಿ ಸರ್ ಅವನ ತೊಣ್ಣಾಗಿನ ತೊಡೆ ಬೀಸ್ ತೆಗಿತಾನ ನಾವು ಬಿಡೋದಲ್ಲ ತನಿಖೆ ಆಗ್ಬೇಕು ತನಿಖೆ ಅವನಿಗೆ ಗಲ್ ಶಿಕ್ಷಣ ಆಯ್ತು ನಮ್ಮ ಜೀವ ಉಳಿತು ಅವನಿಗೆ ಗಲ್ ಶಿಕ್ಷಣ ಇಲ್ಲ ನಮ್ಮ ಜೀವ ಉಳಿಯಲ್ಲ ನಮ್ಮ ಹೆಸರು ಸಿರ್ಸಲ್ ಶಿವಪ್ಪ ಗಿಣ್ಣಿರಿ ಮಾಜಿ ಚೇರ್ಮನ್ ಹಿರೇರೋಗಿ ಬೋಳೆಗಾರ ಹೋಗಿ ಒಂದೇ ಪಂಚಾಯತ್ 20 ಆಗಿತ್ತು ಬೆಳಗ್ಗೆ ಇಲ್ಲೇ ನಾವು ಅಂತ ಪಕ್ಕದಲ್ಲಿ ತಿರುಗಾಡಿ ಬಂದರು ಇಲ್ಲಿ ನಮ್ಮ ಸೆಕ್ಯೂರಿಟಿ ಅಂತ ಅದಾರ ಅವ್ರು ನಮಗೆ ಹೇಳಿದರು ಇಲ್ಲಪ್ಪ 6 ಜನ ಬಿದ್ದಾವ ಅಂದರು ಇಲ್ಲಪ್ಪ ಪೊಲೀಸ್ ಸ್ಟೇಷನ್ ತಿಳಿಸಂದೆವು ಅವರು 8:30 ಗಂಟೆಗೆ ಪೊಲೀಸ್ ಸ್ಟೇಷನ್ ತಿಳಿದ್ರು 4 ಹೆಣ್ಣು ಜನ ಅದಾವ್ರಿ 2 ಬಾಲಕ ಅದಾರ ರೀ ಗಂಡು ಮಕ್ಕಳು ಇಷ್ಟೇ ರೀ ಮತ್ತೇನಿಲ್ಲ ಸರ್ ಹಾಂ ವಾಕಿಂಗ್ ಬಂದಿದ್ದಾರೆ ಸರ್ ಬೆಳಗ್ಗೆ ಹಾಂ ಸರ್ ಬೆಳಗ್ಗೆ ಆಗಿತ್ತು ಸರ್ ಹಾಂ ತೇಲಾಡ್ಲಾಕತ್ತೀವಿ ಸರ್ ಇವ್ರು ಏನು ಗೊತ್ತಿಲ್ಲ ಸರ್ ಅಷ್ಟೇನು ಇಲ್ಲ ಅದೇನು ಬೆಳಗ್ಗೆ 6 ಜನ ಅದಾರ ಇವರು ಅದೇನು ಗೊತ್ತಾಗಿಲ್ಲ ಸರ್ ಯಾಕಡೆ ಆಗ್ಯಾವ ಹಾಂ ಒಟ್ಟೆ ಈ ದಂಡಿಗೆ ಗೊತ್ತಾಗ್ಯಾವ್ರಿ ಸರ್ ಹಾಂ ಮೇನ ಎಲ್ಲ ಇಂಜೂರಿ ಆಗ್ಯಾವ್ರಿ ಸರ್ ಒಟ್ಟು ಮೇನ್ ಅದೆಲ್ಲ ಬಾಡಿ ಇಂಜೂರಿ ಆಗಿದೆ ಸರ್ ಎಲ್ಲ ಮತ್ತೇನಿಲ್ಲ ಹಾಂ ಪೊಲೀಸರು ಬಂದಾರೆ ಎಲ್ಲ ಅಗ್ನಿಶಾಮದವ್ರು ಬಂದು ಎಲ್ಲ ಪೊಲೀಸರು ಅದು ಬಂದು ತನಿಖೆ ಮಾಡಕತ್ತಾರೆ ಸರ್ ಈಗ ಅಲ್ಲಿ ಇಲ್ಲ ಅಲ್ಲೇ ಒಂದು 10 ಫೀಟ್ ಅದು ಹಿಂಗೆ ದೂರ ಬಿದ್ದರು ಸರ್ 20 ಫೂಟ 10 ಫೂಟ ಮತ್ತೇನಿಲ್ಲ ಅಷ್ಟೇ ಸಮೀಪ ಅದಾರ ಸರ್ ಅಲ್ಲಿ ಸಂತೋಷ್ ಜಾಧವ್ ಸರ್